ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಜುಲೈ ಮಂತ್ನ ಲವ್ ಲೈಫ್ ಮತ್ತು ಜನರಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ, ಎರಡೂ ಒಟ್ಟಿಗೆ. ಸೊ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದೊಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಆಫ್ ವಾಂಡ್ಸ್ ಆ್ಯಂಡ್ ಸೆಕೆಂಡ್ ಕಾರ್ಡ್ 8 ಆಫ್ ಸಾರ್ಡ್ಸ್ ಬಂದಿದೆ. ಕ್ಲಾರಿಟಿ ಅಂತ ಹೇಳ್ತೀವಿ ನಾವು. ಯಾವುದೇ ವಿಷಯ ಹೇಳಿ, ಜಾಬ್ ಬಗ್ಗೆ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು, ಎನಿಥಿಂಗ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇನ್ ರಿಲೇಷನ್ಶಿಪ್ ಬಗ್ಗೆ ಆದರೂ ಕೂಡ ನಿಮಗೆ ಕ್ಲಾರಿಟಿ ಬರುತ್ತೆ. ಇವ್ರು ಇರೋದೇ ಹೀಗೆ, ನಾನು ಇರೋದೇ ಹೀಗೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಎ ಲೈಫ್ ಅಂತ ಅನಿಸುತ್ತೆ. ಅಡ್ಜಸ್ಟ್ಮೆಂಟ್ ಈಸ್ ಎ ಲೈಫ್ ಅಂತ ಅನಿಸುತ್ತೆ. ಯಾವಾಗಲೂ ನಾವು ಯಾರ ಜೊತೆನಾದರೂ ಇರ್ತೀವಿ ಅಂದರೆ, ಇನ್ ಕೇಸ್ ನೀವು ಫ್ರೆಂಡ್ಶಿಪ್ಪಲ್ಲಾದರೂ ಆಗಲಿ, ಏನೇ ಕೆಲವೊಂದು ವಿಷಯನ ಗಾರ್ಡ್ ಡೌನ್ ಮಾಡಬೇಕು, ಈಗೋ ಬಿಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅನ್ನೋದು ಕ್ಲಾರಿಟಿ ನಿಮಗೂ ಅಥವಾ ಅದರ್ ಪರ್ಸನ್ಗೆ ಬರುತ್ತೆ ಅಂತ ಹೇಳ್ತೀನಿ. ಚಾರ್ಟ್ನ ನೋಡಿದಾಗ ಕೆರಿಯರ್ ವೈಸ್ ನ್ಯೂ ಆಪರ್ಚುನಿಟೀಸ್ ಅಂತ ಹೇಳ್ತೀನಿ, ನ್ಯೂ ಐಡಿಯಾಸ್ ಬರುತ್ತೆ, ನ್ಯೂ ರಿಸರ್ಚ್ ಅಂತ ಹೇಳ್ಬೋದು ನಾನು. ಫೈನಾನ್ಷಿಯಲಿ ನಾವು ಮಾರ್ಚ್ 4th ಹೌಸ್ ಜುಲೈಯಲ್ಲಿ ನಿಮಗೆ ಫೈನಾನ್ಷಿಯಲ್ ಇನ್ಕಮ್ ಜಾಸ್ತಿ ಆಗೋವಂಥ ಚಾನ್ಸಸ್ ಇದೆ. ಫಾರಿನ್ ಟ್ರಾವೆಲ್ ಅಂತ ಹೇಳ್ತೀವಿ. ಎನಿಥಿಂಗ್, ನೀವೇನಾದರೂ ಮದುವೆಗೆ ಟ್ರೈ ಮಾಡ್ತಾಯಿದ್ರು ಕೂಡ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು, ಅಥವಾ ರೀಸೆಂಟಾಗಿ ಮದುವೆನೂ ಆಗಿರ್ಬೋದು ಅಂತ ಕಾರ್ಡ್ಸ್ ಹೇಳುತ್ತೆ. 8 ಆಫ್ ಸಾರ್ಡ್ಸ್ ಏನು ಅಂದರೆ ಕೀಪಿಂಗ್ ಸ್ಟಕ್ ಇನ್ ಸಮಥಿಂಗ್ ಅಂತ ಹೇಳ್ಬೋದು ನಾನು. ತುಂಬ ದಿನಗಳಿಂದ ಅಥವಾ ತುಂಬ ವರ್ಷಗಳಿಂದ ಸಮಥಿಂಗ್, ಯಾವುದೋ ಒಂದು ಸಿಚುವೇಷನಲ್ಲಿ, ಏನೋ ಒಂದು ಕೆಲಸದಲ್ಲಿ ಸ್ಟಕ್ ಆಗಿದ್ದೀರಾ ಅಂತ ಹೇಳ್ಬೋದು. ಎಟ್ ಲಾಸ್ಟ್ ಯು ಕ್ಯಾನ್ ಫಿಗರ್ ಔಟ್ ಅಂತ ಹೇಳ್ತೀವಿ ನಾವು. ಕೆಲವೊಂದು ಸರ್ತಿ ಏನು ನಡೀತಾ ಇದೆ ಅಂತ ನಮ್ಮ ಲೈಫಲ್ಲಿ ಬೇರೆದವರು ನಮಗೆ ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಏನು ಅನುಭವಿಸ್ತಿದ್ದೀವಿ ಅಂತ. ಅದಕ್ಕೆ ಸ್ಪೆಸಿಫಿಕ್ ನೇಮ್ ಕೊಡೋಕ್ಕೆ ನಮ್ಮಿಂದ ಆಗಲ್ಲ. ಲೈಕ್ ನಾನು ಹೇಳ್ತೀನಿ, ಯು ಆರ್ ಇನ್ ಎ ಮೆಂಟಲ್ ಜೈಲ್ ಅಂತ ಹೇಳ್ಬೋದು. ನಿಮಗೆ ಆಗ್ತಾ ಇಲ್ಲ, ಉಸಿರು ಗಟ್ಟದಾಗ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ, ಮೆಂಟಲ್ ಜೈಲಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ. ಸೊ ನನಗನ್ಸುತ್ತೆ, ಬಿಕಾಸ್ ಆಫ್ ಕಾರ್ಡ್ಸ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ. 5th ಕಾರ್ಡ್ ನನಗೆ 7 ಆಫ್ ಸಾರ್ಡ್ಸ್ ಬಂದಿದೆ. ಸೊ ನಿಮ್ಗೆ ಯಾರಾದರೂ ಏನಾದರೂ ಈ ಲೋವರ್ ಫೀಲ್ ಮಾಡ್ತಾ ಇದ್ದಾರಾ ಕುಂಭರಾಶಿಯವ್ರಿಗೆ, ಮೇ ಬಿ ಇನ್ ಎ ಮ್ಯಾರಿಡ್ ರಿಲೇಷನ್ಶಿಪ್ಪಲ್ಲಿರ್ಬೋದು, ಅದರ್ ಪರ್ಸನ್ ಫ್ಯಾಮ್ಲಿ ಮೆಂಬರ್ಸ್ ಆಗಿರ್ಬೋದು. ಲೈಕ್ ನೀವು ಸರಿ ಇಲ್ಲ ಅಂತ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕೆಲವೊಂದು ಸರ್ತಿ ಆ ಥರ ಆಗುತ್ತೆ. ಇನ್ನು ರಿಲೇಷನ್ಶಿಪ್ಪಲ್ಲೂ ಯಾರೋ ಥರ್ಡ್ ಪಾರ್ಟಿ ಎಂಟ್ರಿ ಕೆಲವ್ರಿಗೆ ಆಗಿದೆ ಅಂತ ಅನಿಸುತ್ತೆ ನನಗೆ. ಇನ್ ಜನರಲ್ ನಾವು ಹ್ಯಾಂಗ್ಮ್ಯಾನ್ನ ಡಿಲೇ, 7 ಆಫ್ ಸಾರ್ಡ್ಸ್ನ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಮನೆ ಬಿಟ್ಟು ಹೊರಟೋಗಬಹುದು, ಆಲ್ರೆಡಿ ಹೋಗಿರ್ಬೋದು ಅಥವಾ ಹೊರಟೋಗ್ಬೋದು ಅಂತ ಅನಿಸುತ್ತೆ ಕುಂಭರಾಶಿಯವ್ರಿಗೆ ನನಗೆ. ಸೊ ಕೆಲವ್ರಿಗೆ ಅನಿಸಿರ್ಬೋದು, ಎಷ್ಟು ಕಷ್ಟ ನಮಗೆ, ಇನ್ನೂ ಕಷ್ಟ ಮುಗ್ದಿಲ್ವಾ ಅಂತ. ಕೆಲವೊಮ್ಮೆ ನಾವು ಪ್ಲ್ಯಾನೆಟ್ಸ್ ನೋಡೋದಕ್ಕೂ ಕರ್ಮ ಇರುತ್ತೆ ನೋಡಿ. ಪಾಸ್ಟ್ ಲೈಫಲ್ಲಿ ನಾವು ಮಾಡಿರೋಂಥ ಕೆಲವು ಏನಿರುತ್ತೆ ಅದರಲ್ಲಿ ಹೆಲ್ತ್ ಇಶ್ಯೂಸ್ನೂ ನಾನು ಹೇಳ್ತೀನಿ. ಸ್ಟಕ್ ಸಿಚುವೇಷನಿಂದ ಹೊರಗಡೆ ಬರ್ತೀರಾ, ಬಟ್ ಆನ್ ಆ್ಯಂಡ್ ಆಫ್ ಅಂತ ಹೇಳ್ಬೋದು ನಾನು. ತುಂಬ ಏನು ಹೇಳ್ತೀನಿ ನಾನು, ಕಷ್ಟ ಆಗುತ್ತೆ ಲೈಫ್ ಇನ್ನು ಮುಂದೆ ಅಂತ ನಾನು ಹೇಳ್ಬೋದು. ಕೆಲವ್ರಿಗೆ ಬೇಜಾರಾಗ್ಬೋದು ಇದನ್ನು ಕೇಳಿ, ಬಟ್ ಸ್ಟಿಲ್ ಮಾರ್ಚಿನ 4th ಹೌಸ್ ಜುಲೈಯಲ್ಲಿ ಮೇ ಬಿ ಕೆಲವ್ರಿಗೆ ನಾನು ಒಂಟಿಯಾಗಿದ್ದೀನಿ, ನನಗೆ ಯಾರೂ ಇಲ್ಲ ಅಂತ ಅನಿಸ್ಬೋದು. ಇಷ್ಟೇನ ಲೈಫು ಅಂತಲೂ ಅನಿಸ್ಬೋದು. ಯಾಕಂದರೆ ನನಗೆ ಲಾಸ್ಟ್ ಕಾರ್ಡ್ ಈಸ್ 9 ಆಫ್ ಸಾರ್ಡ್ಸ್ ಬಂದಿದೆ. ಹೋರಾಟ ಮಾಡಿ ಮಾಡಿ ಗಿವ್ ಅಪ್ ಮಾಡೋ ಟೈಮ್ ಅಂತ ಹೇಳ್ತೀವಲ್ವ, ಇನ್ನೇನು ಆ ಕೆಲಸ ಆಗುತ್ತೆ ಅನ್ನೋವಾಗ ಗಿವ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಕೆಲವರು, ಆವಾಗ ಕಾರ್ಡ್ ಬರುತ್ತೆ. ಸೊ ನಾನು ಏನು ಹೇಳೋದಂದರೆ, ಬಿಡಬೇಡಿ ನಿಮ್ಮ ಹೋರಾಟನ, ಮಾಡಿ ಅಂತ ಹೇಳ್ತೀನಿ. ಬಟ್ ಅಷ್ಟು ಹೇಳೋಷ್ಟು ಅಧಿಕಾರ ನನಗಿಲ್ಲ, ಯಾಕಂದರೆ ನೀವು ಏನನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತು. ಸೊ ಸರೆಂಡರ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. ಒಂದು ವಿಷ್ಣು ಪುರಾಣದಲ್ಲಿ ಒಂದು ಸ್ತೋತ್ರ ಬರುತ್ತೆ. ಅಂದರೆ ಒಂದು ಆನೆಗೆ ಮೊಸಳೆ ಹಿಡ್ಕೊಂಡಿರುತ್ತೆ ಕಾಲನ್ನ. ವರ್ಷ ಆಗುತ್ತೆ, ತಿಂಗಳುಗಳಾಗುತ್ತೆ, ವರ್ಷಗಳಾಗುತ್ತೆ, ಬಿಡೋದೇ ಇಲ್ಲ. ನೀವು ಮೊಸಳೆ ಎಷ್ಟು ದೊಡ್ಡದಿರಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಆವಾಗ ಆನೆ ಟ್ರೈ ಮಾಡ್ತಾ ಇರುತ್ತೆ. ಯಾವತ್ತೂ ದೇವ್ರ ಹತ್ರ ನನ್ನಿಂದ ಆಗಲ್ಲ, ಇನ್ನು ನಿನ್ನ ಮೇಲೆ ಬಿಟ್ಟಿದ್ದೀನಿ, ನೀನೇ ಕಾಪಾಡು ಅಂತ ಯಾವತ್ತೂ ಕೇಳ್ಕೊಳ್ಳಲ್ಲ ಅದು.
ಯಾವಾಗ ಅದು ಸರೆಂಡರ್ ಆಗುತ್ತೆ. ಸರೆಂಡರ್ ಇನ್ ದ ಸೆನ್ಸ್ ನೀವು ದೇವ್ರ ಹತ್ರ ಸೋಲನ್ನ ಒಪ್ಕೊಳ್ತೀರಾ. ಸರೆಂಡರ್ ಟು ದೇವರು, ನೀವು ಎದುರುಗಡೆ ಇರೋ ವ್ಯಕ್ತಿನಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ನಾನೇನೋ ಫಿಲಾಸಫಿ ಹೇಳ್ತೀನಿ, ಧ್ಯಾನ ಕೊಡ್ತೀನಿ, ರೀಡಿಂಗ್ ಮಾಡಲ್ಲ ಅಂತ ಕೆಲವ್ರಿಗೆ ಅನಿಸ್ಬೋದು. ಸೊ ಆದರೆ ಗೂಗಲಲ್ಲಿ ಅದನ್ನು ಸರ್ಚ್ ಮಾಡಿ ಆ ಸ್ತೋತ್ರನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವುದೇ ದೇವ್ರು ಇರ್ಬೋದು, ಸರೆಂಡರ್ ಆಗಿ ಇನ್ನೂ ನನ್ನಿಂದ ಆಗಲ್ಲ, ನೀನೇ ಮಾಡಬೇಕು ಏನು ಮಾಡೋದಾದ್ರು ಅಂತ ಕೇಳ್ಕೊಳ್ಳಿ. ಮೇ ಬಿ ನನಗನ್ಸುತ್ತೆ ಕೊನೆ ಚರಣ ಇದು. ಆಲ್ಮೋಸ್ಟ್ 7:30 ಕಂಪ್ಲೀಟೆಡ್. ಕೊನೆ ಚರಣದಲ್ಲಿ ಕೆಲವ್ರು ಇದ್ದೀರಾ. ಕೆಲವ್ರಿಗೆ ಶನಿ ಕಿತ್ಕೊಂಡಿರೋದನ್ನು ವಾಪಸ್ ಕೊಡ್ತಾನೆ ಅಂತ ಹೇಳ್ತೀವಿ. ಇನ್ನೂ ಕೆಲವ್ರಿಗೆ ನಾವು ರಾಹುಕೇತು ನೆಗೆಟಿವ್ ಮತ್ತು ಮಾರ್ಸ್ ನೆಗೆಟಿವ್ ಇದ್ದರೆ ನಿಮ್ಮ ಕುಂಡ್ಲಿಯಲ್ಲಿ ಶನಿ ಒಳ್ಳೇದು ಮಾಡಿದ್ರು ದೇವ್ರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅಂತೀವಲ್ವ, ಆ ಥರ ಆಗುತ್ತೆ. ಸೊ ಪೇಷನ್ಸ್ ಆಗಿರಿ, ಯಾವುದೇ ರಾಂಗ್ ಡಿಸಿಷನ್ನ ತೊಗೊಳ್ಬೇಡಿ ಅಂತ ಹೇಳ್ತೀನಿ. ಲಾಸ್ಟ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮ್ಯಾನಿಫೆಸ್ಟ್ ಅಂತ ಹೇಳ್ತೀನಿ ನಾನು. ಇನ್ ಕೇಸ್ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ನ ಅಗತ್ಯ ಆದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಸೊ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.